ನಾನು ಉಚ್ಚಯೋದಕ್ಕೆ ಅಂತ ಹೇಳಿ ಗಾಡಿ ನಿಲ್ಲಿಸಿದ್ದೆ. ಅಷ್ಟೊತ್ತಿಗೆ ಒಂದು ಪೊಲೀಸ್ ಜೀಪ್ ಬಂತು. ನಾನು ಅವ್ರು ನೋಡ್ತಿದ್ದೀನಿ, ಅವರು ನನ್ನ ನೋಡ್ತಿದ್ದಾರೆ. ನನಗೆ ಉಚ್ಚೆ ಹೋಯ್ಲ ಬೇಡವಾ? ಉಪ್ಪು ಖಾರ ಹಾಕಿ ಹುಳಿ ಹುಳಿ ಇದೆ. ಚೆನ್ನಾಗಿದ್ಯಾ? ಯಾ ಪೋಸ್ ಕೊಡ್ಪನು ಹಂಗೆ. ನೆಕ್ಸ್ಟ್ ಪೋಸ್ ಹಂಗೆ ಒಂದು ದಾರದು ಒಂದು ಪೋಸ್ ಕೊಡು ನೋಡೋಣ. ನೆಕ್ಸ್ಟ್ ನಮ್ಮ ಗಾಡಿನ ಒಂದು ಪಾರ್ಕ್ ಮಾಡಿ ಇಲ್ಲೇ ಒಂದು ಸಣ್ಣದಾಗಿ ಎಮ್ಮೆ ಎಲ್ಲ ಆಲ್ರೆಡಿ ಬಂದ್ಬಿಟ್ಟಿದೆ. ಅಲ್ಲಿ ನೋಡಿ ಕಾಡಲ್ಲಿ ಬಟ್ಟೆ ಚೇಂಜ್ ಮಾಡೋದಕ್ಕೆ ಹೋಗಿದ್ದಾನೆ. ಇಲ್ಲಿ ಹಾವಿಂದು ಪೊರೆ ಎಲ್ಲ ನೋಡಿ ಸಾಕಾಯ್ತಂತ ಹೇಳಿ ಈಗ ನೀರಿಂದ ಮೇಲ್ಗಡೆ ಬಂದಿರೋದು. ಇಲ್ಲಿ ಕೂತ್ಕೊಂಡು 1 ಅವರ್ ಆ ನೀರಿನಲ್ಲಿ ಆಟ ಆದಮೇಲೆ ಈಗ ಮೇಲೆ ಬಂದಿರೋದು ನೋಡಿ ನೀರು. ದನಕ್ಕೆ ಗ್ರೇಪ್ಸ್ ಕೊಡೋದಕ್ಕೆ ಹೋಗಿದ್ದಾಳೆ. ಅಲ್ಲಿ ಮುಂದೆ ಹೋಗಾಯ್ತು, ಕರಿ ಅದನ್ನ ಅಂಬೆ ಅಂತ ಕರಿ. ಬಂದಂಗ ಆಗ್ತಾ ಇದೆ. ಸರಿ ಆಯ್ತು, ಅಲ್ಲೇ ಹಾಕ್ಬಾ. ಅವಳೆ ತಿಂತಾಳಂತೆ. ಯಾಕೋ ದೊಡ್ಡ ಹಸುಗೆ ದಾರ ಅಲ್ಲ ದೊಗ್ಗ. ವಯನಾಡಲ್ಲಿ ನನಗೆ ಯಾವ ರೀತಿ ಸೆಕ್ಯೂರಿಟಿ ಸಿಕ್ತು ಅಂತಂದರೆ, ನಾನು ಉಚ್ಚಯೋದಕ್ಕೆ ಅಂತ ಹೇಳಿ ಗಾಡಿ ನಿಲ್ಲಿಸಿದ್ದೆ. ಅಷ್ಟೊತ್ತಿಗೆ ಒಂದು ಪೊಲೀಸ್ ಜೀಪ್ ಬಂತು. ನಾನು ಅವ್ರು ನೋಡ್ತಿದ್ದೀನಿ, ಅವರು ನನ್ನ ನೋಡ್ತಿದ್ದಾರೆ. ನನಗೆ ಉಚ್ಚೆ ಹೋಯ್ಲ ಬೇಡವಾ, ಏನಾದರೂ ಹೇಳ್ತಾರಾ, ಫೈನ್ ಗೀನ್ ಹಾಕ್ತಾರಾ ಅಂತ ಡೌಟು. ಏನೋ ಒಂದು ಆಗೋಗ್ಲಿ ಹೇಳಿ ಉಚ್ಚೆ ಹೊಯ್ದು ಬಂದು ಕೈ ತೊಳೆದು ಗಾಡಿ ಹತ್ತಿದ ಮೇಲೆ ಅವ್ರ ಗಾಡಿ ಮುಂದೋಯ್ತು. ಇದು ಕುರುವ ಐಲ್ಯಾಂಡಿಗೆ ಹೋಗೋ ದಾರಿ. ನಮಗೆ ಇಲ್ಲಿಂದ ಆ ಕಡೆಗೆ ದಾಟಿಸ್ತಾರೆ. ಆ ಕಡೆ ಇರೋದು ಐಲ್ಯಾಂಡು. ಅಲ್ಲೊಂದು ರೌಂಡ್ ಸುತ್ತಾಕೊಂಡ್ಬಂದರೆ ಮತ್ತೆ ವಾಪಸ್ ತಂದು ಇಲ್ಲಿ ಬಿಡ್ತಾರೆ ಅಷ್ಟೇ. ಅಲ್ಲಿ ವ್ಯೂ ಸಖತ್ತಾಗಿದೆ. ನೋಡೋಣ ಅಲ್ಲಿ ಹೋಗೋದು. ಫಸ್ಟ್ ಇಲ್ಲಿ ಏನಿದೆ ಓಲ್ಡ್ ಕ್ಯಾಮ್ರಾಸ್ ಎಲ್ಲ ಇದೆಯಂತೆ, ಅದನ್ನು ಮುಗಿಸ್ಕೊಂಬರ್ತೀನಿ. 1947 ಗಾಂಧೀಜಿ ಟೈಮಿನ ಕ್ಯಾಮ್ರಾ ಇದೆಲ್ಲ. Pirates of the Caribbean. Come, let's go for a drive. ಮುಂದೆ ಯಾರು ಕೂತಿದ್ದಾರೆ? ಸ್ವಲ್ಪ ಸೈಡ್ ಹೋಗ್ಲಿಲ್ಲ ಅಂತಂದ್ರೆ ಹಾರಿಸ್ತೀನಿ ನಾನು. ಸಿಕ್ಕಾಪಟ್ಟೆ ಡೇಂಜರ್ ಜಾಗಕ್ಕೆ ಬಂದಿದ್ದೀವಿ. ಇಲ್ಲೊಂದು ಜಿಂಕೆ ಇದೆ, ಅದ್ರಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಕಾಯ್ತಿದೆ ಹೆಬ್ಬುಲಿ. ಅಲ್ಲಿ ಹಿಂದೆಗಡೆ ನಿನ್ನಂಥದ್ದೇ ಯಾರೋ ಇದ್ದಾರೆ. ಕೊಚ್ಚಬಾರ್ದು. ಚೈನು ಏಯ್ ನನ್ನ ಉಂಗುರ ಅಲ್ಲಿ. ಅದು ಬ್ಯಾಗು. ಓ ಟ್ರ್ಯಾಕ್ಟರ್ ಲೇಡಿ ಡ್ರೈವರ್. ಏನು ಬನ್ನಿ ಸರ್, ಬಸ್ಸಾ ಇದು? ನಾನೀಗ ಫ್ಯಾಮಿಲಿ ಮ್ಯಾನ್ ಅಲ್ಲ,
ಸೊ ಹಾಗಾಗಿ ಹೂವಿನ ಗಿಡ ಇಲ್ಲಿರೋದನ್ನು ಹೇಸ್ಟ್ ಮಾಡ್ತಾ ಇದ್ದೀವಿ. ಎಷ್ಟು ಬೆಳೆಯುತ್ತೆ ಎಷ್ಟು ಬೆಳೆಸ್ತಾರೆ ಗೊತ್ತಿಲ್ಲ, ಹಾಗೆ ಕೈಗೂ ಸ್ವಲ್ಪ ತಾಗಿದೆ. ಸೊ ಹಂಗಾಗಿ ಈ ಥರದ್ದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಕು. ಒಂದೇ ಒಂದು ಬೇರೆ ಏನೂ ಸೌಂಡ್ ಇಲ್ಲ. ಈ ಸೌಂಡ್ ಕೇಳಿಸ್ಕೊಂಡ್ರೆ ಎಷ್ಟು ಖುಷಿ. ಇಷ್ಟೊತ್ತು ನಾವು ಕೇರಳ ರೋಡ್ ನೋಡಿದ್ವಿ, ಬಾರ್ಡ್ರ್ ದಾಟ್ತಿದ್ದಂಗೆ ನಮಗೆ ಈ ಥರ ರೋಡ್ ಕಾಣಿಸ್ತಿದೆ. ಕರ್ನಾಟಕ ಗೌರ್ಮೆಂಟಿಗೆ ರೋಡ್ ಇದು. ಈ ಹಳೆಯ ಅಜ್ಜಿಗೆ ಮೇಕಪ್ ಮಾಡ್ದಂಗಿದೆ, ಅಲ್ಲಲ್ಲಿ ಪ್ಯಾಚ್ ಪ್ಯಾಚ್ ಪ್ಯಾಚು. ನಾವು ಓಟ್ ಹಾಕಿ ಎಲ್ಲರನ್ನೂ ಗೆಲ್ಲಿಸ್ತೀವಲ್ಲ, ಬೇರೆಯವ್ರಿಗೆ ಹೇಳೋದಲ್ಲ, ಎಲ್ಲರ ಮುಖ ಮೇಲ್ ಮಾಡಿ ಥೂ ಅಂತ ಉಗಿಬೇಕು ಒಂದು ಸರ್ತಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಎಲ್ಲರೂ ನಿಂತಿದ್ರು. ಯಾಕೆ ಅಂತ ನೋಡಿದ್ರೆ 1 2 3 4 ಕಾಡಾನೆ ಸ್ವಿಮ್ಮಿಂಗ್ ಮಾಡ್ತಿದೆ. ಅದ್ರ ಸ್ನಾನ ಮಾಡಿ ಮುಗೀತು. ಇವಾಗ ನಿಧಾನಕ್ಕೆ ಹತ್ತಿ ಮೇಲೆ ಹೋಗ್ತಾ ಇದೆ. ಜೋರು ಮಳೆ ಬರ್ತಿದೆ. ರೇನ್ ಕೋಟ್ ಹಾಕೋದು ತೆಗಿಯೋದು. ಅಣ್ಣ ಒಂದೇ ಒಂದು ಮಾವಿನಕಾಯಿ ಸಾಕು. ಇಲ್ಲಿ ಹೋಗ್ಬೇಕಾದ್ರೆ ಹಲಸಿನ ಮರ ಕಡ್ದಾಕಿದ್ರು. ಅಲ್ಲೆಲ್ಲ ಏನಿದೆ, ಇಲ್ಲಿ ಕಾಯಿಗೆ ಎಲ್ಲ ಬಿದ್ದೋಗಿದೆ. ಅಲ್ಲಿ ಒಂದು ಮಾತ್ರ ಸ್ವಲ್ಪ ಬೆಳೆದಿರೋ ಥರ ಸ್ವಲ್ಪ ದೊಡ್ಡದಿದೆ. ಸೊ ಹಂಗಾಗಿ ನೋಡೋಣ, ಆದರೆ ತೊಗೊಂಡೋಗೋದು. ಇದೊಂದು ಏನಿದೆ, ಇದನ್ನು ತೊಗೊಂಡೋಗೋದು. ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಓಕೆ, ಈ ಬ್ಯಾಗನ್ನು ತೊಗೊಂಬರ್ಬಾರ್ದು ಅಂತೇಳಿ ನಮ್ಮ ಅಮ್ಮ ಹೇಳಿದರು. ಸೊ ಅದಕ್ಕೋಸ್ಕರ ಇದರೊಳಗಡೆ ತುಂಬಿಕೊಂಡು ತೊಗೊಂಡು ಹೋಗೋದು. ಉಪ್ಪು ಖಾರ ಹಾಕಿ ಹುಳಿ ಇದೆ. ಚೆನ್ನಾಗಿದೆಯಾ?